ಸಿಎಂ ರಾಜಕೀಯ ಪ್ರಹಸನದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜೀನಾಮೆ ಸಲ್ಲಿಕೆ ಬೆಳವಣಿಗೆ ನಾಳೆ ಮಧ್ಯಾಹ್ನ ಶಿಫ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇರುವಂತದ್ದು. ಬೆಳಗ್ಗೆ ಎಲ್ಲ ಮಧ್ಯಾಹ್ನದ ಬಳಿಕ ಸಿಎಂ ರಾಜೀನಾಮೆ ಕೊಡಬಹುದಾ ಅನ್ನುವಂತಹ ಪ್ರಶ್ನೆ. ರಾಜ್ಯಪಾಲರ ಭೇಟಿಗೆ ಸಮಯ ಅವಕಾಶವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ಗವರ್ನರ್ ಬನ್ನಿ ಅಂತ ಹೇಳಿದಾರಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಒಂದು ಪತ್ರ ಹೋಗಿದೆ, ಅನುಮತಿಯನ್ನ ಕೇಳಿದ್ದಾರೆ, ನಿಮ್ಮನ್ನ ಭೇಟಿಯಾಗಬಹುದಾ ಅಂತ ಹೇಳಿ. ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕ್ಷಣಕ್ಕೊಂದು ಡೆವಲಪ್ಮೆಂಟ್ಸ್ಗಳಾಗ್ತಿದ್ದಾವೆ, ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನಾಳೆ ಕೊಡಲೇಬೇಕು ಅಂತ ಹೇಳಿ, ಅಂದ್ರೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಡಿಕೆ ಶಿವಕುಮಾರ್ ಅವರಿಗೆ. ಸಿಎಂ ರಾಜಕೀಯ ಪ್ರಹಸನದಲ್ಲಿ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜೀನಾಮೆ ಸಲ್ಲಿಕೆ ಬೆಳವಣಿಗೆ ನಾಳೆ ಮಧ್ಯಾಹ್ನಕ್ಕೆ ಶಿಫ್ಟ್ ಆಗಿರುವಂತದ್ದು. ವೆದರ್ ಬೆಳಗ್ಗೆ ಕೊಡ್ತಾರಾ ಅಥವಾ ಮಧ್ಯಾಹ್ನ ಕೊಡ್ತಾರಾ ಅನ್ನುವಂತಹ ಗೊಂದಲ ಇತ್ತು, ಆದರೆ ಈ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಸೊ ನಾಳೆ ಮಧ್ಯಾಹ್ನಕ್ಕೆ ರಾಜೀನಾಮೆ ಸಲ್ಲಿಕೆ ಬೆಳವಣಿಗೆ ಏನಿದೆ ಮಧ್ಯಾಹ್ನಕ್ಕೆ ಶಿಫ್ಟ್ ಆಗಿದೆ ಅನ್ನುವಂತಹ ಮಾಹಿತಿ. ನಾಳೆ ಪವರ್ ಶೇರಿಂಗ್ ಫೈಟ್ಗೆ ಬಿಗ್ ಕ್ಲೈಮ್ಯಾಕ್ಸ್. ನಾಳೆ ಬೆಳಗ್ಗೆ 9 ಗಂಟೆಗೆ ಸಚಿವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಎಲ್ಲ ಸಚಿವರಿಗೂ ಆಹ್ವಾನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಉಪಹಾರ ಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸೊ ನಾಳೆ ಪವರ್ ಶೇರಿಂಗ್ ಫ್ಲೈಟ್ಗೆ ಬಿಗ್ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಇಷ್ಟು ದಿನ ಬರೀ ಪಿಕ್ಚರ್ ನೋಡಿದ್ವಿ, ಈಗ ಕ್ಲೈಮ್ಯಾಕ್ಸ್ ನೋಡೋದು ಬಾಕಿ ಉಳಿದಿರುವಂಥದ್ದು. ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಿದ್ದಾವೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರಿಗೂ ಕೂಡ ಈಗಾಗಲೇ ಇನ್ವಿಟೇಷನ್ ಹೋಗಿದೆ. ಎಲ್ಲರೂ ಕೂಡ ಈ ಉಪಹಾರ ಕೂಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮಿಸ್ ಮಾಡಿದೆ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಬರ್ತಾರೆ 8:30ಕ್ಕೆ ಅನ್ನುವಂತಹ ಮಾಹಿತಿ ಇದೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸ್ಬಿಟ್ಟು ಡೈರೆಕ್ಟ್ ಆಗಿ ಅಜ್ಜಯ್ಯನ ಮಠಕ್ಕೆ ಹೋಗ್ಬೋದು. ಯಾಕಂತಂದ್ರೆ ಒಂದು ವೇಳೆ ಏನಾದರೂ ಪದಗ್ರಹಣ ಮಾಡಬೇಕು ಅಂತಂದ್ರೆ ಯಾವ ದಿನ ಮಾಡಿದ್ರೆ ಒಳ್ಳೆಯದು, ಇನ್ನುವರೆಗೂ ಕೂಡ ದಿನಾಂಕ ನಿಗದಿ ಆಗಿಲ್ಲ ಹಿನ್ನೆಲೆಯಲ್ಲಿ